ಅಹುದು ಬಳಿಕೇನೋ ಉಳಿದವರಿಗೆ ಈ ಮಹಿಮೆ ತಾನೆಲ್ಲಿಯದು ಕಾಣಲು ಬಹುದಲ ಜೀವಿಸಿದರತಿಶಯವನು ಮಹಾದೇವ ಗಹನ ಮಾಡದೆ ನುಡಿದ ತಪ್ಪಿನ ಬಹಳತೆಯ ಭಾವಿಸದೆ ತನ್ನನು ಕುಹಕಿಯೆನ್ನದೆ ಕಾಯಬೇಕೆಂದೆರಗಿದನು ಪದಕ್ಕೆ. ಇದು ವಿರಾಟ ಪರ್ವದ 6ನೇ ಸಂಧಿಯ 44ನೇ ಪದ್ಯ. ಇಲ್ಲಿ ಉತ್ತರ ಕುಮಾರನಿಗೆ ಎಲ್ಲ ಪ್ರತಿಯೊಂದು ಸ್ಪಷ್ಟವಾಗ್ತಾ ಇದೆ. ಯಾರ್ಯಾರು ಏನೇನು ಅಂತ ಯೋಚನೆ ಮಾಡ್ತಿದ್ದಾನೆ ಅವನು. ಹೌದಲ್ವಾ? ಹೌದಲ್ಲದೆ ಇನ್ನೇನು, ಬೇರೆಯವ್ರಿಗೆ ಇಂಥ ಮಹಿಮೆ ಎಲ್ಲಿಂದ ಬರಬೇಕು? ಹೇಳ್ತಾನೆ, ಅಹುದು ಬಳಿಕೆ ನುಳಿದವರಿಗೆ ಮಹಿಮೆ ತಾನೆಲ್ಲಿಯದು ಕಾಣಲು ಬಹುದಲ ಜೀವಿಸಿದರೆ ಅತಿಶಯವನು. ಅಂದರೆ ಇಂಥ ಮಹಿಮೆ ಎಲ್ಲಿಂದ ಬರಬೇಕು? ಜೀವನದಲ್ಲಿದ್ದರೆ ನಿಜವಾಗ್ಲೂ ಇಂತಹ ಅತಿಶಯವನ್ನು ಕಾಣಬೇಕು ಅಂತ. ಅದೇ ಸಮಯದಲ್ಲಿ ಅವನಿಗೆ ಪಶ್ಚಾತ್ತಾಪ ಆಗ್ತಾಯಿದೆ. ಯಾಕೆ ಪಶ್ಚಾತ್ತಾಪ ಆಗ್ತಾಯಿದೆ? ಅರ್ಜುನನ್ನು ಕಂಡು ಒಂಥರ ಅಲಕ್ಷ್ಯವಾಗಿ ಮಾತಾಡಿದ್ದಾನೆ ಅವನು ಹಿಂದೆ. ಅದನ್ನು ಹೇಳ್ತಾನೆ, ಗಹನ ಮಾಡದೆ ನುಡಿದ ತಪ್ಪಿನ ಬಹಳತೆಯ ಭಾವಿಸದೆ ತನ್ನನ್ನು ಕುಹಕಿ ಎನ್ನದೆ ಕಾಯಬೇಕೆಂದೆರಗಿದನು ಪದಕ್ಕೆ. ನಾನು ನಿಮ್ಮನ್ನು ಅಲಕ್ಷ್ಯ ಮಾಡಿ ಮಾತಾಡಿದ್ದೇನೆ. ನಿಮ್ಮ ಈ ಒಂದು ಘನತೆಯನ್ನು ಅಲಕ್ಷ್ಯ ಮಾಡಿದ್ದೇನೆ, ಲಕ್ಷ್ಯ ಮಾಡಲೇ ಇಲ್ಲ. ಎಲ್ಲ ಹೆಚ್ಚು ತಪ್ಪುಗಳನ್ನು ದಯವಿಟ್ಟು ಗಮನಿಸಬೇಡಿ. ನಾನು ಕುಹಕಿ ಅಂತ ಹಾಸ್ಯ ಮಾಡಬೇಡಿ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಉತ್ತರ ಕುಮಾರ ಏನು ಮಾಡ್ತಾನೆ? ಅರ್ಜುನನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಕುಹಕಿ ಎನ್ನದೆ ಕಾಯಬೇಕೆಂದೆರಗಿದನು ಪದಕ್ಕೆ. ಕಾಪಾಡಿ ಅರ್ಜುನ, ನನ್ನನ್ನು ಕಾಪಾಡಿ, ನನ್ನ ತಪ್ಪಾಗಿದೆ, ಈ ರೀತಿ ತಪ್ಪು ಮುಂದೆ ಆಗೋದಿಲ್ಲ ಅಂಥೇಳಿ ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಮೌಳಿಯನು ನೆಗಹಿದನು ನಿನ್ನಯ ಮೇಲೆ ತಪ್ಪಿಲ್ಲ ಎನ್ನುತ್ತ, ನಿನ್ನಯ ಮೇಲೆ ತಪ್ಪಿಲ್ಲ ಎನ್ನುತ್ತ ಫಲುಗುಣ ಬೋಳವಿಸೆ. ನಿಮ್ದಿರ್ದು ಕೈ ಮುಗಿದುತ್ತರನು ನಗುತ್ತಾ ಬಾಲಕನ ಭಿನ್ನಪವನೊಂದನು ಕೇಳಬೇಹುದು. ನಿಮ್ಮ ದಶನಾಮಾವಳಿಯನು ಪೇಳ್ದು ಅಲ್ಪಮತಿಯನು ತಿಳುಹಬೇಕೆಂದ. ನಮಸ್ಕಾರ. ಇದು ವಿರಾಟ ಪರ್ವದ 6ನೇ ಸಂಧಿಯ 45ನೇ ಪದ್ಯ. ಇಲ್ಲಿ ಹಿಂದಿನ ಪದ್ಯದಲ್ಲಿ ನಮ್ಮ ಉತ್ತರ ಕುಮಾರ ಅರ್ಜುನನ್ ಕೇಳ್ತಾನೆ, ದಯವಿಟ್ಟು ನನ್ನ ತಪ್ಪುಗಳನ್ನು ಜಾಸ್ತಿ ಗಮನಿಸದೆ ನನ್ನನ್ನು ಕಾಪಾಡು, ಹಾಸ್ಯ ಮಾಡಬೇಡಪ್ಪ ಅಂತ ಕೇಳ್ಕೊಂಡಿದ್ದಾನೆ. ಅವನ ಪಾದಕ್ಕೆ ನಮಸ್ಕಾರ ಮಾಡಿದ್ದಾನೆ. ಆಗ ಅರ್ಜುನ ಹೇಳ್ತಾನೆ, ಏನು ಹೇಳ್ತಾನೆ ನೋಡಿ, ಈಗ ಕವಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ಮೌಳಿಯನು ನೆಗಹಿದನು
ನಿನ್ನಯ ಮೇಲೆ ತಪ್ಪಿಲ್ಲೆನುತ ಫಲುಗುಣ ಬೋಳವಿಸೆ ನಿಂದಿರ್ದು ಕೈ ಮುಗಿದುತ್ತರ ನಗುತ್ತಾ ಹೇಳ್ತಾನೆ. ಅರ್ಜುನ ಅವನ ಮೌಳಿಯಿಂದ ತಲೆ ಅಂತ ನೆಗಹಿದನು. ನೆಗಹು ಅಂದರೆ ಎತ್ತೋದು. ಅವನ ತಲೆಯನ್ನು ಎತ್ತಿ ಅವನ ತಲೆ ತಗ್ಸಿ ನಿಂತ್ಕೊಂಡಿದ್ನಲ್ಲ, ತಲೆಯನ್ನು ಎತ್ತಿ ಹೇಳ್ತಾನೆ, ನಿನ್ನ ಏನು ತಪ್ಪಿಲ್ಲ ಕಣಪ್ಪ ಅಂತ ಸಮಾಧಾನ ಪಡಿಸ್ತಾನೆ ಅವನ್ನ. ಆಗ ಉತ್ತರ ಕುಮಾರ ಕೈ ಮುಗಿದು ನಿಂತ್ಕೊಂಡಿದ್ದಾರಂತೆ. ನಿಂದಿರ್ದು ಕೈ ಮುಗಿದು ಉತ್ತರನು ನಗುತ್ತಾ ಏನು ಮಾಡ್ತಾನೆ, ಬಾಲಕನ ಭಿನ್ನಪವನೊಂದನ್ನು ಕೇಳಬೇಹುದು. ಈ ಒಂದು ಬಾಲಕನ ಒಂದು ಪ್ರಾರ್ಥನೆಯನ್ನು ನೀವು ಕೇಳಬೇಕು. ಒಂಥರ ಏನೋ ನಿಮಗೆ ಏನೋ ಸಣ್ಣ ಪ್ರಾರ್ಥನೆ ಇದು ಅಂತ ಅನ್ನಿಸ್ಬೋದು, ಆದರೆ ಇದೊಂದು ಪ್ರಾರ್ಥನೆ ತಾವು ಕೇಳಲೇಬೇಕು. ನಿಮಗೆ 10 ಹೆಸರು ಇದೆಯಲ್ಲ, ಆ 10 ಹೆಸರನ್ನು ನನಗೆ ಹೇಳಬೇಕು, ನಾನು ತಿಳ್ಕೋಬೇಕು. ಆ 10 ಹೆಸರು ಹೇಗೆ ಬಂತು, ಹೇಗೆ ತಮಗೆ ಆ 10 ಹೆಸರಿದೆ, ಅವುಗಳನ್ನು ನನ್ನಂಥ ಅಲ್ಪಮತಿಗೆ ಏನು ಹೇಳ್ತಾನೆ, ಬಾಲಕನ ಭಿನ್ನಪವನೊಂದನ್ನು ಕೇಳಬೇಹುದು. ನಿಮ್ಮ ದಶನಾಮಾಳಿಯನು ಬೇಳ್ದಲ್ಪಮತಿಯನ್ನು ತಿಳುಹಬೇಕೆಂದ. ನಾನು ಅಲ್ಪಮತಿ, ನನಗಷ್ಟು ಬುದ್ಧಿ ಇಲ್ಲ, ಏನೂ ಗೊತ್ತಿಲ್ಲ, ನನಗೆ ಸ್ವಲ್ಪ ತಿಳಿಯೋ ಹಾಗೆ ಹೇಳಬೇಕು, ದಯವಿಟ್ಟು ಹೇಳಿ ಅಂತ ಅವನು ಭಿನ್ನ ಮಾಡ್ಕೊಳ್ತಾನೆ.